ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನೇನು ಕುಕ್ ಮಾಡ್ತಾ ಇದ್ದೀನಿ ಅಂತಂದರೆ ಬೀಟ್ರೂಟ್ ಚಪಾತಿ ಮಾಡ್ತಾ ಇದ್ದೀನಿ. ಮಕ್ಳಿಗೆ ತುಂಬ ಒಳ್ಳೇದು ಇದು. ಬರೀ ಮಕ್ಕಳಿಗೆ ಅಂತಲ್ಲ, ನಮಗೂ ಅಷ್ಟೇ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ಈ ಬೀಟ್ರೂಟಿಂದ ನಮಗೆ ಬ್ಲಡ್ ಫ್ಲೋ ತುಂಬ ಚೆನ್ನಾಗಾಗುತ್ತೆ, ಹಾರ್ಟ್ಗೂ ತುಂಬ ಒಳ್ಳೆಯದು, ಮತ್ತು ಗುಡ್ ಫಾರ್ ಲಿವರ್ ಆಲ್ಸೋ. ಆಮೇಲೆ ಡೈಜೆಷನ್ಗೂ ಅಷ್ಟೇ ತುಂಬ ಇದರಿಂದ ನಮಗೆ ಫೈಬರ್ ಸಿಗುತ್ತೆ. ಮತ್ತು ಈ ಬೀಟ್ರೂಟು ಬ್ರೈನ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಮಕ್ಕಳಿಗೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಈ ಥರ ಮಾಡಿಕೊಡಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರಂಗೆ ನಾನು ಬೀಟ್ರೂಟ್ನ ಪ್ಯೂರಿ ಥರ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ವಾಟರು ಮತ್ತು ಬೀಟ್ರೂಟ್ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಅದೇ ಪ್ಯೂರಿ ಥರ ಆಗುತ್ತೆ. ಸೊ ಇವಾಗ ಗೋಧಿ ಹಸಿಟ್ಟು ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ. ಸೊ ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ತುಂಬ ಒಳ್ಳೆಯದು ಅಂತ. ನೆಕ್ಸ್ಟು ಆ ಪ್ಯೂರಿ ಏನು ಮಾಡಿರ್ತೀವಲ್ಲ, ಆ ಪ್ಯೂರಿನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ವಾಟರ್ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾರ್ಮಲ್ ನೀವು ಹೇಗೆ ಚಪಾತಿ ಎಲ್ಲ ಮಾಡ್ತಿರಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಚಪಾತಿ, ಪ್ಲೇನ್ ಚಪಾತಿ ತಿನ್ನೋಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ತಿನೂ ಕೂಡ. ಚಪಾತಿ ಸಾಫ್ಟ್ ಆಗಬೇಕು ಅಂದರೆ ನಾವು ಚೆನ್ನಾಗಿ ಮಿದಿಬೇಕು. ಎಷ್ಟು ನಾವು ಮಿದಿತೀವೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ, 1 or 2 ಸ್ಪೂನ್ ಅಷ್ಟು. ಆಮೇಲೆ ಒಂದು 5 ಮಿನಿಟ್ಸು ಮಿದ್ದಿ ಒಂದು ತಟ್ಟೆ ಮುಚ್ಚಿ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು. ಸೊ ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಚಪಾತಿ ಚೆನ್ನಾಗಿ ಮಿದ್ದಿಲ್ಲ ಅಂದರೆ ಬಾಕ್ಸ್ ಏನಾದರೂ ಹಾಕ್ತೀವಲ್ಲ ಮಕ್ಕಳಿಗೆ, ಆವಾಗ ಫುಲ್ ಒಂಥರ ರೊಟ್ಟಿ ಥರ ಆಗುತ್ತೆ. ಸೊ ಅದ್ರ ಬದಲು ನಾವು ಚೆನ್ನಾಗಿ ಮಿದ್ದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ತಿರ್ಬೋದು. ಸೊ ನಾನಿವಾಗ ಮಿದ್ದಿ ಒಂದು ತಟ್ಟೆ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಡ್ತೀನಿ. ನೀವು ಚಪಾತಿ ಕಲರ್ ನೋಡ್ಬೋದು, ಫುಲ್ ರೆಡ್ ಆಗಿರುತ್ತೆ. ಸೊ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ನಾನು 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದ್ದೀನಿ. ತುಂಬ ಸಾಫ್ಟಾಗಿ ಬಂದಿದೆ. ಕಲರಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಇದರಲ್ಲಿ ನಾನು ಇದರಲ್ಲಿ ಬೀಟ್ರೂಟ್ ಯೂಸ್ ಮಾಡಿದ್ದೀನಿ. ನೀವು ಪಾಲಕ್ ಪ್ಯೂರಿ ಥರ ಮಾಡ್ಬೋದು ಮತ್ತು ಕ್ಯಾರೆಟ್ ಪ್ಯೂರಿ ಥರ ಮಾಡ್ಬೋದು. ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ಲಂಚ್ ಬಾಕ್ಸ್ಗೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ರೌಂಡ್ ಮಾಡ್ಕೋತಾ ಇದ್ದೀನಿ ಚಪಾತಿ ಒತ್ತಕ್ಕೆ. ಸ್ವಲ್ಪ ಕೈಗೆ ಸ್ಟಿಕ್ಕಿ ಫೀಲಿಂಗ್ ಅನಿಸುತ್ತೆ. ಗೋಧಿ ಹಸಿಟ್ಟನ್ನ ಕೈಗೆ ಸವರ್ಕೊಂಡು ಚಪಾತಿ ಹಿಟ್ಟು ತಗೊಳ್ಳಿ. ಸೊ ಆವಾಗ ಏನು ನಿಮಗೆ ಸ್ಟಿಕ್ಕಿ ಫೀಲಿಂಗ್ ಅನಿಸಲ್ಲ. ನೀವು ಹೇಗೆ ನಾರ್ಮಲಾಗಿ ಚಪಾತಿ ಒತ್ತುತ್ತೀರೋ ಹಾಗೆ ಒತ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಒತ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲ್ಲು, ಬೇಗನೂ ಮಾಡ್ಕೋಬೋದು, ಮಕ್ಳಿಗೂ ಹೆಲ್ತಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಸೊ ತವಾ ಬಿಸಿ ಆಗಿದೆ. ತವಾ ಬಿಸಿ ಆದಮೇಲೆ ಚಪಾತಿ ಹಾಕ್ತಾಯಿದ್ದೀನಿ. ನಾನು ತುಪ್ಪ ಯೂಸ್ ಮಾಡ್ತೀನಿ, ಮಕ್ಕಳಿಗೆ ಆಯಿಲ್ ಯೂಸ್ ಮಾಡಲ್ಲ. ನೀವು ಬೇಕಾದರೆ ಆಯಿಲ್ ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು. ಸೊ ತುಪ್ಪ ಒಳ್ಳೇದಲ್ವ ಅಂದ್ಬಿಟ್ಟು ನಾನು ತುಪ್ಪನೇ ಹಾಕ್ತಾಯಿದ್ದೀನಿ. ನೀವು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ವೀಕ್ಲಿ 2 or 3 ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಚಾನಲಲ್ಲಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ತುಂಬ ಹೆಲ್ತಿ ರೆಸಿಪೀಸ್ ಮತ್ತು ಲಂಚ್ ಬಾಕ್ಸ್ ರೆಸಿಪೀಸ್ ಮಾಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನಂದು ಇದು ತುಂಬ ದಿನದ ಕನಸು, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ. ಓಪನ್ ಮಾಡಿದ್ದೀನಿ. ಬಟ್ ಇವಾಗ ನನಗೆ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ಕೊಳ್ಳೋದು ಅಂತ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಚಪಾತಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದಿದ್ದಾಳೆ. ಸೊ ನಾನು ಈ ಚಪಾತಿಗೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೀನಿ. ಸೊ ನಿಮ್ಮ ಗೊಜ್ಜು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಲವ್.